ಹಾರುಗೇರಿ ಗ್ರಾಮದ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದ್ರ ಕುರ್ಚಿಟ್ಟು ಬಾಗಲಕೋಟ ರೈಲ್ವೆ ಭೂಸ್ವಾಧೀನ ಆಗಿರ್ತಕ್ಕಂಥ ಜಮೀನುಗಳನ್ನ ಅವ್ರ ಕೆಲಸ ಚಾಲೂ ಮಾಡ್ಯಾರು. ಸರ್ಕಾರದವ್ರು ಬಂದ್ರಂದ್ರ ಅವ್ರಿಗೆ ಸಹಕಾರ ಮಾಡಿ ಕೊಡ್ಬೇಕು. ಹೊಸ ಲವಣಿ ಏನು ಮಾಡಬೇಡ್ರಿ. ಹೇಳಿಲ್ಲ ಅಂದ್ರಿ ಕೇಳಿಲ್ಲ ಅಂದ್ರಿ ಪೋರ್ ಕಾಮಗಾರಿ ತೀವ್ರಗೊಳಿಸ್ಬೇಕು. ಸರಿ, ಈ ವಿಚಾರ ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ ಹೇಳಿ ಒಂದು ಆ ವಿಚಾರಾರ್ಥವಾಗಿ ತಮಗೆ ಯಾಕೆ ನಾ ಹೇಳಿದ್ನಂದ್ರೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಇವತ್ತು ದಿಲ್ಲಿ ಒಳಗಾಗಲಿ, ಜಂತರ್ ಮಂತರ್ ಒಳಗಾಗಲಿ, ಲಾಲೂ ಪ್ರಸಾದ್ ಅವ್ರ ಮನೆ ಮುಂದಾಗಲಿ, ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಸಚಿವರು ಅವ್ರ ಮನೆ ಮುಂದೆ KH ಮುನಿಯಪ್ಪ ಅವರೇ ಮಾಡಿಕೊಟ್ಟಾರ. ಇದು KH ಮುನಿಯಪ್ಪ ಇದ್ದಾರಲ್ಲ ನಮ್ಮ ರೈಲ್ವೆ ಮಂತ್ರಿ 2010 ಅವ್ರ ಈ ನಮ್ಮ ಹೋರಾಟಕ್ಕೆ ಅವರು ಮನ್ನಣೆ ಕೊಟ್ಟು ಅದನ್ನು ಅನುಷ್ಠಾನಗೊಳಿಸ್ಯಾರ 2010. ಮತ್ತು ಅದರಂತೆ ಅದು ಕೆಲಸ ಮುಂಬರುವ ಸರ್ಕಾರಗಳು ಇರಲಿ, ಜನಪ್ರತಿನಿಧಿಗಳು, ಮಂತ್ರಿಗಳಲ್ಲಿ ಕೆಲಸ ಮಾಡಿದರೆ ಇಷ್ಟು ವಿಳಂಬ ಆಗ್ತಿದ್ದಿಲ್ಲ. ಆ ಒಂದು ಯೋಜನೆ ವೆಚ್ಚ 4 ಪಟ್ಟು ಹೆಚ್ಚಾಗ್ತಿರಲಿಲ್ಲ. ಈಗ ನಾವು ಹೇಳಿದರೂ ಅವ್ರು ಹ್ಞೂ ಅಂತಾರೆ, ಕೆಲಸ ಚಾಲೂ ಮಾಡ್ತಾ ಇಲ್ಲ ಅನ್ನುವಂಥ ದೃಷ್ಟಿ ಇಟ್ಕೊಂಡು ತಮ್ಮಂಥ ಹಿರಿಯ ರಾಜ್ಯ ಹೋರಾಟಗಾರರನ್ನು ತಮ್ಮಂಥ ಒಂದು ಕರ್ನಾಟಕದ ನೆಲ ಜಲಕ್ಕಾಗಿ ತಾವು ಏನು ನಿಮ್ಮ ಸೇವೆ, ನಿಮ್ಮ ಹೋರಾಟ ನೀವೇನು ಮಾಡಿರಿ ಅದು ಒಂದು ರಾಜಕಾರಣಿಗಳಿಗೂ ಗೊತ್ತೈತಿ, ಇವತ್ತು ರಾಜ್ಯದ ಪ್ರತಿಯೊಂದು ಜನಾಂಗಕ್ಕೂ ಗೊತ್ತೈತಿ. ತಾವು ಇದರೊಳಗೆ ಇನ್ವಾಲ್ವ್ ಆಯ್ತಂದ್ರೆ, ತಾವು ಇದರಾಗ ಭಾಗವಹಿಸಿದ್ರೆ, ತಾವು ಇದರೊಳಗೆ ಒಂದು ಆಸಕ್ತಿ ತೋರಿದರೆ ಸರ್ಕಾರಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಎಚ್ಚರಗೊಂಡು ಕಾಮಗಾರಿ ಏನು ತಾವು ಹೇಳಕತ್ತಾರ ಅದರಂತೆ ನಡ್ಕೋತಾರ ಅನ್ನುವಂಥ ವಿಶ್ವಾಸ ಭರವಸೆಯಿಂದ ತಮ್ಮ ಕಡೆ ಬಂದಿನ ತಾವುಗಳು